ಅಲ್ಲ ಕಣ್ಜಯ್ಯಣ್ಣ, ನಾನು ಬಂದು ಸ್ಯಾನೆ ಒತ್ತಾಯ್ತು. ಅಲ್ಲಕ್ಕಪ್ಪ ನೀನು ಅದೇನ ಮೊಬೈಲ ಹಿಡ್ಕೊಂಡು ಅದನ್ನ ನವುಲ್ ಕುಟುಕ್ದಂಗೆ ನೀನು ಅದೇನೋ ಬೆಳ್ಳಲ್ಲಿ ಕುಟುಕ್ತಾ ಇದೆಯಲ್ಲ, ಅದೇನಪ್ಪ? ನಾನು ನೆನ್ನೆ ಪ್ಯಾಟ್ಗೆ ಹೋಗಿ ನಿಂಗ ಕಮಲಕ್ಕಂಗ ಕಾಪಿ ಪುಸ್ತಕ, ಮಗ್ಗಿ ಪುಸ್ತಕ ಮತ್ತೆ ಕನ್ನಡದ ಪುಸ್ತಕ ತಕೊಂಬಂದಿನಿ. ಅದ್ಯಾಕ ಈ ಒಳ್ಳೆ ಜ್ಞಾನ ಬಂತು ನಿಂಗೆ? ಅಲ್ಲ, ಕಲ್ತ್ಕೊಳ್ಳೋ ಮಕ್ಕಣ್ಣ. ಕಲ್ತಿಲ್ವಪ್ಪ? ಕಲ್ತ್ಕೊಂಡು ಕಮಲಕ್ ಕಲ್ತವಳೆ ಅದ ಗುಂಡಗ್ ಬರೆಯಕ್ಕೆ. ಇಂದ್ಕೆಲ್ಲ ಮಕ್ಕಳುಗಳು ಬರಿತಿರ್ನಿಲ್ವ ಕಾಪಿ ಪುಸ್ತಕ? ಅಂದ್ರೆ ನಿಂದು ಅಕ್ಷರ ಕೊಚಪಿಚಿ ಅಲ್ವಾ, ಅದಕ್ಕೆ ನ್ಯಾರ ಮಾಡ್ಕೊಳ್ಳಮು ಅಂತ ಅನ್ಕೊಂಡ್ ತಂದಿದ ಏನೋ. ಹಂಗಲ್ಲ, ಹಳ್ಳಿನ ಗಾದೆ ಹೇಳ್ತಾರೆ, ಏನಪ್ಪ? ಕಾಮಾಲೆ ಕಣ್ಣಿಗೆ ನೋಡಿದ್ದೆಲ್ಲ ಹಳದಿ ಅಂತ. ಈ ಕೊಚ ಕೊಚ ಬರೆಯೋದು ಅವನು ನನಗೆ ಹೇಳ್ತಾನ ನೋಡಿ. ಅಲ್ಲ ಕಯ್ಯ, ನನಗ ಮೇಷ್ಟ್ರಿಯೇ ನೀ ಚಂದಾಗಿ ಬರೀತಿದ್ದಯ್ಯ ಅಂತ ಅನ್ಬಿಟ್ಟು ನಂಗೆ ಪ್ರೈಸ್ ಕೊಟ್ಟಿದ್ರು ಈ ಸ್ಕೂಲ್ನಲ್ಲಿ. ನೆನಪಿದೆ? ಏನ್ ಕೊನೆ ಪ್ರೈಸ್ ಒಂದಯ್ಯೇ? ಕೊನೆಯಿಂದ ಮೊದಲನೇದ್ ಕಡೆ. ಬಿಡಪ್ಪ, ನೀನು ಹಂಗೆ ಹೇಳಿದ್ರು ಒಂದಿಯೇ, ಹಿಂಗೆ ಹೇಳಿದ್ರು ಒಂದಿಯೇ. ನೀವು ಉಲ್ಟಾ ಪಲ್ಟಾ ಹೇಳ್ಬಿಟ್ಟು ನನ್ನನ್ನ ತಿರುಗಿಸ್ಬೇಡ. ಅದು ಪಕ್ಕದವನ್ ಬರ್ದಿದ್ದಕ್ಕೆ ಇವನ ಹೆಸರಾಗಿ ಕೊಟ್ಬಿಟ್ಟವನು ಈ ಸ್ಕೂಲ್ನಾಗೆ. ನನ್ಗೂ ಹಂಗೆ ಅಂದ್ರೆ ಐಕ ಬಂದ್ ಬೋ ಅಳತಿತ್ತು. ಅಲ್ಲಕ್ಕಪ್ಪ, ಚಂದ್ರನ್ ಹಿಂಗ್ ಮಾಡ್ಬಿಟ್ಟ. ನೀನು ನನಗ್ ಮಾಡ್ತಿರೋ ಅವಮಾನ ಅಲ್ಲ, ನೀನು ನಮ್ ಮೇಷ್ಟ್ರಿಗೆ ಮಾಡ್ತಿರೋ ಅವಮಾನ ನೀನು. ಮೇಷ್ಟ್ರೆ ದಡ್ರಪ್ಪ, ಎಲ್ಗೋ ತಗೋಬಿಟ್ಟ. ಬಿಡು ಬಿಡು, ಈಗ ಶಿಕ್ಷೆ ಬಿಡು. ಈಗ ವಿಚಾರ ಅಕ್ಷರದ್ದು ಒಂದೇ ಅಲ್ಲ, ಮನ್ಸ ಸಾಕ್ಷರ ಆಗ್ಬೇಕು. ಬರೀ ಅಕ್ಷರ ಬರೆಯೋದು ಒಂದ್ ಕಲ್ತ್ಕೊಂಡ್ರೆ ಆಗ್ಲಿಲ್ಲ ಕವ. ಈಗ ಪ್ರಪಂಚ ನಮ್ಮನ್ನ ಬಿಟ್ಟು ಬೋ ಮುಂದ್ಕೋಗ್ಬಿಟ್ಟದೆ. ಹೌದು. ಹೆಂಗಂದೆ, ಈಗ ನಾವು ವಿದ್ಯಾವಂತರೆ, ಅಕ್ಷರ ಪಕ್ಷರ ಕಲ್ತೀವಿ, ಮಗ್ಗಿ ಪಗ್ಗಿ ಬರ್ತದೆ, ಲೆಕ್ಕ ಮಾಡಕ್ ಬರ್ತದೆ. ಆದ್ರೆ ಈಗ ನಾವು ಕಲಿಬೇಕಾಗಿರೋದು ಬೇಕಾದಷ್ಟದೆ. ತಂತ್ರಜ್ಞಾನ ಬಹು ಅಭಿವೃದ್ಧಿ ಆಗ್ಬಿಟ್ಟದೆ. ಈಗ ನೋಡಪ್ಪ, ಹುಟ್ಟೋ ಐಕಳುಗಳು ಅದೇನೋ ಜನರೇಷನ್ ಜಡ್ಡಂತೆ. ಜಡ್ಡು? ಜಡ್ಡು ABCD ಜಡ್ಡು ಕಣಣ್ಣ. ಜಡ್ಡವಾ? ಜಡ್ಡು ಅಂತಂದ್ರೆ ಗಟ್ಬಿಟ್ರದು ಅನ್ಕೊಂಡು ಅನ್ಕೊಂಬಿಟ್ಟು ನೆಟ್ಗಳು ಜಯಣ್ಣ. ಅದ ನಂಗ್ ಬರುದೇ ಹಿಂಗೆ. ನೀನು ಕಮಲಕ್ಕ ಬೇಕಾದ್ರೆ ಹೇಳ್ಕೊಡಿ, ನಾವು ಈ ಲೆಕ್ಕದಾಗೆ ಇಲ್ವಂತ ಕಣ್ಣು. ಹಳೆ ಕಾಲದವ್ರು ಅಂತ. ಹಂಗೆ ಅಂದ್ರೆ ಹಳೆ ಕಾಲದವ್ರು ಬದುಕ್ತಿರ್ನಿಲ್ವಪ್ಪ? ಹಂಗಲ್ಲ, ಈಗಿನ ಕಾಲಕ್ಕೆ ತಕ್ಕಂತೆ ಒಸಿ ಬ್ಯಾರೆ ತರ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂತ. ಈಗ ನೋಡಪ್ಪ, ನೀನೆ ಮೊಬೈಲ್ನ ಕೈಯಾಗ ಮಡಿಕೊಂಡಿದ್ಯಾ, ಇದನ್ನ ಬಳಸ್ಕೊಂಡು ನಿನ್ನ ಉತ್ಪನ್ನವ ಮಾರಾಟ ಮಾಡೋದು, ಅಥವಾ ಒಂದ್ ಯಾವ್ದೋ ಒಂದ್ ಗುಂಪು ಮಾಡಿ ಅದರಲ್ಲಿ ಮಾಹಿತಿಯ ಪಡ್ಕೊಳ್ಳೋದು, ಇಲ್ಲ ನಿನ್ ಬೆಳಗ್ಗೆ ಏನೋ ರೋಗ ಬಂದಿರ್ತದೆ ಅಂತ ಮಡಿಕ. ಯಾರ್ಗೆ? ಬೆಳಗ್ಗೆ. ಬೆಳಗ್ಗೆ ಅಪ್ಪ, ನಮ್ ಬೆಳಿಗ್ಗೆ ಅಂದಂಗಾಯ್ತು. ಅದ್ರದ್ದು ಪಟಾವ ಹೊಡೆದು ವಿಜ್ಞಾನಿಗಳಿಗೆ ಕಳಿಸಿ, ಅಣ್ಣರೇ ಇದಕ್ಕ ಏನ್ ಮಾಡ್ಬೇಕು ಅಂತ ಅವ್ರನ್ನ ಕೇಳಿ ಅವರಿಂದ ಮಾಹಿತಿ ಪಡ್ಕೊಂಡು ಅದನ್ನ ಆಧಾರವಾಗಿ ಇಟ್ಕೊಂಡು ಔಷಧ ಹೊಡಿಯೋದು ಏನ್ ಮಾಡೋದೋ ಮಾಡ್ತಾ ಇದೆಯನ್ನ ಮಾಡ್ಬೇಕಲ್ವೇ. ಇವತ್ ಬೆಳಗ್ಗೆ ತಾನೇ ಪೇಪರ್ನಾಗೆಲ್ಲ ಬಂದ್ಬಿಟ್ಟದೆ, ಏನಪ್ಪ ಸರ್ಕಾರ ಏನವ ಎಂತ ಕೃಷಿ ಹೊಸ ತರದ್ದು ಕೃಷಿ ಅಂತ ಇದಕ್ಕೆ ಹೇಳ್ತಾರಲ್ಲ ಅಣ್ಣ, ತಂತ್ರಜ್ಞಾನನ ಬಳಸ್ಕೊಂಡು ಕೃಷಿಯ ಮಾಡೋದಕ್ಕೇನೆ. ಅದು ಎಷ್ಟೋ 1000 ಕೋಟಿನ ಕೇಂದ್ರ ಸರ್ಕಾರ ಮೀಸಲು ಮಡಗೈತೆ. ಒಳ್ಳೇದಾಯ್ತಲ್ಲ, ಹೊಸ ತಂತ್ರಜ್ಞಾನ ಬಳಸ್ಕೋಬೇಕು ಅಂತ. ಬಿಡು, ಈಗ ಗೊತ್ತಾಯ್ತು. ನೀನು ಅದಕ್ಕೆ ಕುಟ್ತಾವ್, ನಾನು ಮುಂದುವರೆದಿವ್ನಿ, ಹಿಂದುಳಿದಿಲ್ಲ ಅಂತ ನಮ್ಗೆಲ್ಲ ತೋರ್ಸಕ. ಹಂಗಲ್ಲ, ಅಲ್ಲಿ ಯಾವ್ದೋ ಒಂದು ಐಕ ಕುಂತ್ಕೊಂಡು ಹೇಳ್ಕೊಡ್ತಾ ಇತ್ತು. ನೋಡಪ್ಪ, ಈಗ ಬೆಳೆನಾಗೆ ಅಣ್ಣ ಎಲೆ ನೋಡಿ ಏನ್ ಪೋಷಕಾಂಶದ್ದು ಕೊರತೆ ಐತೆ ಅಂತ ಪತ್ತೆ ಹಚ್ಬೋದು. ಅದು ಒಂದ್ ಯಾವ್ದೋ ಒಂದು ಆಪಲ್ ಹಾಕೊಟ್ಟಿತ್ತು ಮೊಬೈಲ್. ಅದು ಆಪು ಅಂತಾರ, ನಾನೆಲ್ಲ ಆಪಲ್ ಅನ್ಕೊಬಿಟ್ಟೆ. ನಿನಗೆ ಸೇಬು ಅನ್ನೋದು ಮರ್ತೆ ಹೋಗದೆ, ಬರೀ ಆಪಲು ಆಪಲು ಅಂತನು. ಆಪು ಆಪು ಅದ ನೋಡ್ತಾ ಇದ್ದೆ ನಿಂಗೆ ತೋಸುಮ ಅಂತ. ಅದೇನೋ ಬರ್ನೇ ಇಲ್ಲ ಕಣಣ್ಣ.
ಕಮಲಕ್ಕ ಗೊತ್ತದೆ ಅವಳಿಗೆ. ಅಂದ್ರೆ ನೀ ಸರಿಯಾಗಿ ಕೂಟಕ್ಕೆ ನಿಲ್ಲ, ಸರಿಯಾದ ಜಾಗಕ್ಕೆ. ನೀನ್ ನವಿಲು ಅಂದ್ಬಿಟ್ಟಲ್ಲ, ಅದು ಏನಾದ್ರು ನಾನ್ ಕುಟ್ರದ್ದು ಇದಾಗಿ ಹೌದು ದುಡ್ಡು ಕೊಟ್ಟು ತಕೊಂಡಿದೀನಿ ಕಣ ಹೊಸದ ಪಳ ಪಳ ಅಂತಿಲ್ವಲ್ಲಿ ಗಾಜು, ಅದಕ್ಕ ಜೋರಾಗಿ ಕುಟಕ್ಬೇಡಿ ಅಂತಂದ ಆಯ್ಕ. ನೀನ್ ಬೇರೆ ನವಿಲ್ ಕುಟ್ದಂಗೆ ಅಂದೆಲ್ಲ ಭಯ ಆಗ್ಬಿಡ್ತಾ ಮತ್ತದೆಲ್ಲಾರ ಹಾಳಾಗೋಗ್ಬಿಟ್ರೆ ದುಡ್ಡು ಕಷ್ಟಪಟ್ಟು ಉಳಿಸಿರೋ ದುಡ್ಡನ್ನ ತಕೊಂಡಿದ್ದೀನಿ. ಅಂದ್ರೆ ನೀ ಕುಟ್ಟ ರಾಪ್ಸಕ್ಕ ತೂತ್ ಆಗ್ಬಿಡ್ತದ ಅಷ್ಟೇ ಅದು ಮೊಬೈಲ್. ತೂತೇನ್ ಆಗಕ್ಕಿಲ್ಲ ಕಣಣ್ಣ, ಎಲ್ಗೋ ಹೋಗೋದ್ ಎಲ್ಲೋ ಹೊಂಟೈತದೆ, ಏನೇನೋ ಆಗ್ಬಿಡ್ತದಲ್ಲವಾ. ಅಂದ್ರೆ ನೋಡಪ್ಪ, ಹೇಳಪ್ಪ, ತಂತ್ರಜ್ಞಾನ ಯಾವ ಪಾಟಿನೇ ಮುಂದುವರೆದಿರ್ಲಿ, ಆದ್ರೆ ಮನ್ಸ ನಿಧಾನವಾಗಿ ಮಾಡ್ಬೇಕು ಕೆಲ್ಸ. ಸರಿ ಬಿಡಪ್ಪ. ಈಗ ಇದನ್ನೇ ಬಳಸ್ಕೊಂಡು ಎಂತೆಂತದೋ ಮೋಸ ಮಾಡ್ತಾರ ಅಂದ್ಕೊಂಡಣ್ಣು. ಕಪ್ಪ ನನ್ಗ ಇದು ಬೆಳಿಗ್ಗೆ ಅದೇ ಹಳ್ಳಿ ಕಟ್ಟೆ ಮೇಲೆ ಕುಂತಿದ್ನಲ್ಲ, ಅದೇ ನಮ್ಮ ಸಿದ್ದಣ್ಣನ ಮಗ ರಮೇಶ ಬಂದು ಕುಂತಿದ್ದ. ಇದು ಯಾಕ ಒಬ್ನೇ ಕುಂತವನ ಇವ ಅಂತ ಅನ್ಕೊಂಡು, ಇದ್ಯಾಕ ರಮೇಶ ಪ್ಯಾಟ್ಗೆ ಹೋಗ್ನಿಲ್ವಪ್ಪ ಕೆಲ್ಸಕ್ಕೆ ಅಂದೆ. ಇಲ್ಲ ಕಣ್ಣ ಇವತ್ತು ರಜಾ ನಂಗ, ಅದಕ್ಕೆ ಒಸಿ ಬಂದು ಕುಂತ್ಕೊಳ್ಳಮ್ಮ ತಂಪಾಗದಲ್ಲ ಅಂತ ಅನ್ಕೊಂಡು ಕುಂತಿದ್ದಷ್ಟೇ ಅದು ಯಾವುದೋ ಮೆಸೇಜ್ ಬಂತಂತಕಪ್ಪ, ಅಪ್ಪಪ್ಪಯ್ಯೋ ಅಂತ ಅನ್ಕೊಂಡು ಬಾಯ್ ಬಡ್ಕತ್ತವನೇ. ಅದ್ಯಾಕ ಅಂತಂದ್ರೆ ಇವನ ಅಕೌಂಟ್ನಾಗೆ ದುಡ್ಡೆಲ್ಲ ಅಪ್ಟಾಯಿಸ್ಕೊಂಡ್ಬಿಟ್ಟವ್ರಂತೆ ಯಾರು. ಏನ್ ಕಿರ್ಚ್ಕತಾವ ಬಿದ್ದದ ಗಂಡು. ನಾನಿದ್ಯಾನಪ್ಪ ಏನಾಯ್ತು, ಯಾರು ಚುಚ್ನಿಲ್ಲ, ಒಡೆನಿಲ್ಲ, ಬಡಿನಿಲ್ಲ, ಇದ್ಯಾಕೆ ಹಿಂಗೆ ಹರ್ಚ್ಕತಿದಯಿ ಅಂತಂದ್ರೆ ಅಮ್ಮ ಫೋನ ತೋರಿಸ್ಬಿಟ್ಟು ಹೇಳ್ದ, ನೋಡೋಣ ಹಿಂಗ ಆಗದೆ, ನನ್ನ ದುಡ್ಡ ಯಾರ ಎತ್ಕೊಂಡ್ಬಿಟ್ಟಾರೆ, ಯಾರಾದ್ ಪತ್ತೆ ಮಾಡ್ಬೋದಲ್ಲಪ್ಪ ಅಂತಂದ್ರೆ ಗೊತ್ತೇ ಆಗೋದಿಲ್ವಂತೆ ಕವ್ವ. ಅದೇನೋ ಮೆಸೇಜ್ ಬರ್ತದಂತೆ ಕಣ್ಣಣ್ಣ, ಅವಾಗ ಅದ್ನೇನೋ ಆ ಮೆಸೇಜ್ ನ ತೆಗಿಬಾರ್ದಂದ್ ನಾವು, ನೋಡ್ಬಾರ್ದದ್ನ, ಕುಟ್ಕುದ್ರು ಹೋಯ್ತು. ಬ್ಯಾರೆ ಬ್ಯಾರೆ ತರ ಎಲ್ಲ ಮೋಸ ಮಾಡ್ತಾರ ಅಂತ ಕಣ್ಣು. ಯಾರು ನಾವು ಏನೋ ದೂರವಾಣಿ ಇದರಿಂದ ಮಾಡ್ತಾ ಇದೀವಿ, ನಾವು RBI ಇಂದ ಕರೆ ಮಾಡ್ತಾ ಇದ್ದೀವಿ, ನಿಮ್ದು ಆಧಾರ್ ಕಾರ್ಡ್ ಐತಲ್ಲ ಅದು ಇದೆಲ್ಲ ಬಂದ್ ಮಾಡ್ತೀವಿ, ಅದಕ್ಕ ನೀವು ಇಷ್ಟು ಇದ್ ಮಾಡ್ಬೇಕಾಯ್ತದೆ, ಈಗ ಒಂದು ಅಡ್ರೆಸ್ ಕಳಿಸ್ತೀನಿ, ಅದೇನೋ ಬರ್ತದಂತಲ್ಲವ ಮೊಬೈಲ್ಗೆ, ಏನೋ ಅದು ಹೇಳಿ ಅಂತ ಹೇಳಿದ್ರೆ ನೀವ್ ಬರ್ನಿ ಹೇಳ್ಬಿಟ್ಟು ಮುಗೀತು, ಸರ್ ಊಟಾಯ್ತದೆ, ಇದ್ ಬದ್ದದೆಲ್ಲ ಹಂಗ ಆಗ್ಬಿಟ್ಟದೆ ಆ ಗಂಡಿಗೆ ನೋಡ. ಅದಕ್ಕೆ ಹೇಳ್ತಿದ್ದ, ಅಲ್ಲ ಕಣ್ಣೆ ಹೆಂಗ ಒಟ್ಟಾಗದೆ, ನಾನು ಪ್ಯಾಟಾಗ ಹೋಗ್ಬಿಟ್ಟು ಅದೇನೋ ಸೈಬ್ರು ಅಲ್ಲಿ ಹೋಗಿ ನಾ ಕಂಪ್ಲೇಂಟ್ ಮಾಡ್ಬೇಕು ಕಣ ಅಂತ ಅನ್ಕೊಂಡು ಪಾಪ ಬಿರ್ಬಿರ್ನು ಹೊಂಟ ಅಮ್ಮ ಸೈಕಲ್ ತಕ್ಕೊಂಡು, ನಿಧಾನಕ್ಕೆ ಹೋಗಪ್ಪ ಎಲ್ಲಾರ ಕಳಗಿಳಕಂಬಿಟ್ಟಾಯಿ ಅಂತಂದಿ ಪೊಲೀಸ್ನವ್ರು ಹೇಳ್ತಾರೆ. ಆಮೇಲೆ ಪುಣ್ಯಾತ್ಮರೆಲ್ಲ ಹೇಳ್ತಾರೆ, ಈ ಮೊಬೈಲ್ನಾಗ ಬರೋ ಯಾವ್ದನ್ನು ಕೂಡ ಏನು ಒತ್ತಕ್ ಹೋಗ್ಬೇಡಿ, ನಿಮಗೆ ಅನುಮಾನ ಇದ್ರೆ ತಕ್ಷಣ ನೀನೇ ಹೇಳ್ದಲ್ಲ ಸೈಬರು, ಅಲ್ಲಿಗೆ ತಿಳಿಸ್ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿಗ್ ಬಂತು ಅಂದ್ರೆ ಈಗ ಹೊಸ ವಿಚಾರ ಏನೇ ಇದ್ರು ಅದ ನಾವು ಕಲ್ತ್ಕೋಬೇಕು. ಮತ್ತೆ ಹಂಗೆ ಮೋಸ ಮಾಡೋರ್ ಸಂಖ್ಯೆನೂ ಜಾಸ್ತಿ ಆಗ್ಬಿಟ್ಟದೆ, ಸರಿಯಾಗಿ ಉಪಯೋಗಿಸ್ಕೋಬೇಕು. ಹಂಗ ಅದಕ್ಕ ನಮ್ ಸಾಕ್ಷರರಾಗ್ಬೇಕು ಅಂತ ಹೇಳ್ತಿದ್ದ. ಅಂದ್ರೆ ಮುಂಚೆ ಸಾಕ್ಷರತೆ ಅಂದ್ರೆ ಬರೀ ಓದೋದ್ ಬರೆಯೋದು, ಅಕ್ಷರವಾಗಿ ಕಲ್ತ್ಕೊಳ್ಳೋದು. ಈಗ ರಾತ್ರಿ ಸಾಲೆ ಮಾಡ್ತಿರ್ನಿಲ್ವೇನಪ್ಪ, ನೀನು ಪಾಠ ಮಾಡಿಲ್ವಾ, ಈ ಅಂದ್ ಬರ್ಸಿಲ್ವಾ, ಕಾಳಪ್ಪ ಹನುಮಕ್ಕ ಅಂತ ಬರೆಯೋದ್ನೆಲ್ಲ ಕಲ್ಸಿಲ್ವಾ. ಸಾಕ್ಷರತೆ ಅಂದಂಗೆ ಏನ್ ಅಪ್ಪ ಆಯ್ತು ನೋಡು, ಪಿಕ್ಚರ್ಗೆ ಹೋಗಿರ್ಲಿಲ್ವಾ ನಮ್ ಟೆಂಟ್ ಅಲ್ಲಿ, ಯಾವ್ದು ಅದಳ್ಳಿ ಮೇಸ್ಟ್ರು, ಎಷ್ಟು ಜನ ಬಂದ್ ಕುಂತ್ಕೊಂಡ್ ಬಿಡ್ತಾರವ ಅಕ್ಷರ ಕಲಿಯಕ್ಕೆ. ಚಂದಾಗದ ಬಿಡೋದು ಅಲ್ವಾ ಜಯಣ್ಣ. ಯಾವ್ದೋ ಹೇಳಿದ್ರೆ ಯಾವ್ದೋ ಸಿನಿಮಾ, ಅದ್ಯಾಕೆ ಈ ಸ್ಕೂಲ್ ಮಾಸ್ಟ್ರು ಸಿನಿಮಾ ನೋಡ್ನಿಲ್ವಾ, ಒಳ್ಳೆ ಪಿಕ್ಚರ್. ನಮ್ಮ BR ಪಂತ್ಲು ಅವರು ಚಂದ ಮಾಡೋರೆ ಬಿಡು. ಹಾಡೇನೋ ಬರ್ತದಲ್ಲವ, ಅದೇನು ತಾಯೇ ಸಾರದೆ ಅದ್ರದ್ದೇ ಬೆಟ್ಟದ ಊದು ತಾಯಿ ಶಾರದೆ ಲೋಕ ಈ ಸ್ಕೂಲ್ ಮಾಸ್ಟರ್ ಯಾವ್ದಣ್ಣ ಹಂಗಾರ ಹಾಡು, ಅದ್ಯಾವ್ದವ, ಸ್ವಾಮಿ ದೇವನೇ ಚಂದಾಗದೆ ಈ ಸ್ಕೂಲು. ಆಮೇಲೆ ಅಲ್ಗೆ ನೋಡಪ್ಪ, ಈಗ ಕರಿ ಅಲ್ಗೆ ಮತ್ತೆ ಬಿಳಿ ಸುಣ್ಣ ಅದ್ರ ಮ್ಯಾಗೆ ಬರದ್ಬಿಟ್ಟು ಮಕ್ಳಿಗೆ ಕಲ್ಸಿದ್ರೆ ಮಕ್ಳು ತಲೆ ಒಳಗಡೆ ಚಂದಾಗಿ ಇಳಿತದಂತೆ. ಕಪ್ಪ ಚಂದಾಗದೆ ಕಪ್ಪ, ಅದು ಕಪ್ಪಲಗ ಬಳಪ ಬೆಳಿದು ಎರಡಕ್ಕೂ ಏನ್ ಅರ್ಥ ಹೇಳ. ಅದೇ ನಾನು ಅದಕ್ಕೆ ಹೇಳಕ್ಕೆ ಹೊಂಟಿದ್ದು ಕಣ, ಅದು ಅಜ್ಞಾನ ಅಲ್ವಪ್ಪ, ಕಪ್ಪು ಬಿಳುಪೇನವ ಜ್ಞಾನವಲ್ವಾ. ಅದಕ್ಕೆ
ಕಪ್ಪನ್ನ ಅಳಿಸ್ಬೇಕಾದ್ರೆ ಬಿಳಿದ್ನ ಬಳಸ್ಬೇಕು, ಜ್ಞಾನವ ಪಡ್ಕೋಬೇಕು, ಅದೇ ನಿಜವಾದ ಸಾಕ್ಷರತೆ ಅಂತ. ಅದು ಬಹಳ ಚೆನ್ನಾಗದೆ ಕಪ್ಪ. ಕತ್ತಲಿಂದ ಬೆಳಕಿನ ಕಡೆಗೆ. ಅಸತೋಮ ಜ್ಯೋತಿರ್ಗಮಯ ಅಂತ ಹೇಳೋದಿಲ್ವಪ್ಪ, ಹೇಳ್ಕೊಡ್ತಿರ್ಲ್ವಾ? ಸದ್ಗಮಯ. ನೋಡಪ್ಪ, ನಂಗೆ ನೆಪ್ಪೆ ಓಟ ವಯಸ್ಸಾಯ್ತಲ್ಲವ. ತಮಸೋಮ ಜ್ಯೋತಿರ್ಗಮಯ ಅಲ್ವಾ, ಹೇಳ್ಕೊಡ್ತಿರ್ನಿಲ್ವಾ ಅದ ನಮ್ಮ ಸ್ಕೂಲ್ನಲ್ಲಿ. ಅದಕ್ಕೆ ಹೇಳಪ್ಪ, ಅದೇನೋ ಹೇಳ್ತಿದ್ದೆ. ಈಗ ಈ ಕಂಪ್ಯೂಟರ್ ಬಂದದಂತಲ್ಲ, ಅದೇ ತೋರಿಸ್ಬಿಡ್ತದಂತೆ ಕಣ್ಣ. ಏನ ಹೊಸ ತರದ್ದು ಅಲ್ಲಿಗೆ ಮಾಡವ್ರೆ ಈ ಸ್ಕೂಲ್ ಮನೆನಾಗೆ. ನಾನು ಬೆಂಗಳೂರು ಪೇಟೆಗೆ ಹೋಗಿದ್ನಲ್ಲ, ನೋಡ್ಕೊಂಡ ಬಂದೆ. ಅಲ್ಲಿ ಈ ಪೆನ್ನ ಇಟ್ಕೊಂಡು ಬರೆಯೋದು ಒಂದದೆ, ಆಮೇಲೆ ಇದು ಪುಡಿಯ ಉದುರ್ದಲ್ಲೇ ಇರೋದು ಚಾಕ್ ಪೀಸ್ ಬಂದವೆ, ಒಂಥರ ಹಸಿರು ಕಲರ್ ಬೋಲ್ಡ್, ಅದ್ರ ಮೇಲೆ ಬರೆಯೋದು ಬಂದದೆ. ಈಗ ಬೋಲ್ಡೇ ಇಲ್ಲ ಕಣ್ಣು, ಆ ಪಕ್ಕದಲ್ಲೇ ಟಕ 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 ಅಂತ ಏನೋ ಓದ್ತಾರೆ, ಅದು ಮೇಲ್ಗಡೆ ಬಂದ್ಬಿಡ್ತದೆ ಬೋಲ್ಡ್ ಮೇಲೆ. ಕೋಲ ತಕೊಂಡು ಹಿಂಗೆ ತೋರ್ಸ್ಕೊಂಡು ಪಟವ ಮಾಡ್ಬಿಡೋದು. ಮತ್ತೆ ಇವ್ರು ಬರೆಯೋದ್ ಹೆಂಗಣ್ಣ? ಅವೋ ಎಲ್ಲ ಬೆಳ್ಳ ನಿಂತೋಗದ, ಬರವಣಿಗೆನೆ ಹೋಗ್ಬಿಡ್ತದೆ. ನಾನು ಇದಕ್ ಹೋಗಿದ್ದಕ್ಕಪ್ಪ, ತಾಲೂಕ್ ಆಫೀಸ್ಗೆ. ಏನೋ ಪಾಣಿ ಗಿಣಿ ಏನೋ ಮಾಡಿಸ್ಕೊಡಬ್ಬಾ ಅಂತ ಕರ್ಕೊಂಡು ಹೋಗಿದ್ದ ನಮ್ಮ ಯಾರ ಕಾಳಣ್ಣನ ಮಗ. ಅದಕ್ಕೆ ಬಣ್ಣ ನಿಂಗೆ ಓಸಿ ಅನುಭವ ಅದಲ್ಲ ಅಂತ ಅನ್ಕೊಂಡು ನಾನು, ಅಲ್ಲಕ್ಕಪ್ಪ ನೀನು ಇದ್ದೇವಂತ ಪ್ಯಾಟರ್ನಾಗ ಓದ್ದವನು, ಒಂದು ಅರ್ಜಿಯ ಬರಿ ಅಂತಂದ್ರೆ ಅಮ್ಮ ಸ್ಟಾರ್ಟ್ ಮಾಡ್ದಮ್ಮ ಮೇಲೆ ಕೆಳಕ ಒಟ್ಟಾಗವನೆ ಮೊದಲನೇ ಲೈನ್ಗೆ. ಅಂದ್ರೆ ಬರೀ ಆಟ ನೋಡು ಜಯಣ್ಣ, ನೆಟ್ಟಗ್ ಬರೆಯೋದೇ ಬರೋದಿಲ್ವವ. ಅದಕ್ಕೆ ಅಲ್ವೇನಣ್ಣ ನಮ್ ಕೈಲಿ ಕಾಪಿ ಪುಸ್ತಕ ಬರ್ಸ್ತಾ ಇದ್ದಿದ್ದು. ಅದಕ್ಕೆ ಜಯಣ್ಣ ಉಪಾಯ ಮಾಡಿ ಮುಂದಾಲೋಚನೆ ಮಾಡ್ಬಿಟ್ಟು ಇದನ್ನೆಲ್ಲ ತಂದಾನೆ. ಅದಕ್ಕೆ ಫಸ್ಟ್ ಜಯಣ್ಣೆ ಬರೀಲಿ. ಕೈಗೆ ಗಜ್ಗ ಹಾಕೊಂಡು ಮಳ್ ಮೇಲೆ ಕೂಲಿ ಮಟ್ಟದಾಗ ತಿದ್ಸೋರು ಹಿಂದೆ ಕಾಲದಾಗೆ ಇಲ್ವಪ್ಪ. ಕೈ 2 ಬೆಳ್ಳನಾಗೆ ಅದುಂಬಿಟ್ಟು ಅಕ್ಷರವ ಬರೆದ್ರೆ ಅದು ನೇರವ ಮೆದುಳಿಗೆ ಹೋಯ್ತದಂತೆ. ನೋಡಪ್ಪ, ತಿಳ್ಕೊ, ಕನೆಕ್ಷನ್ ಹಂಗದೆ. ಬೆಳ್ ತುದಿ, ಆ ತುದಿ ಉತ್ತೇಜನ ಮಾಡ್ತದಂತೆ ಮೆದುಳನ್ನ. ಕಲ್ತ್ಕೋ ಅಂತ. ಅದಕ್ಕೆ ಏನ್ ಹೇಳ್ತಾರೆ ಹೇಳಿ, ಹಿಂದಿನ ಕಾಲದಾಗೆ ಏನಪ್ಪ, 100 ಕಿತ ಓದೋದು ಒಂದೇ, 1 ಕಿತ ಬರೆಯೋದು ಒಂದೇ ಅಂತ. ಅಂದ್ರೆ ಡೈರೆಕ್ಟ್ ಮೆದುಳಿಗೆ ಹೊಟ್ಟೋಯ್ತೆ. ಸರಿ ಬಿಡು, ಹಂಗೇಳು. ಅಲ್ಲ ಕಣಣ್ಣ, ಈಗ ನಿಂಗೆ ಯಾಕೆ ಕೇಳ್ತೀನಿ, ಈಗ ಯಾರಿಗಾರು ಆದಿ ತೋರು ಅಂದ್ರೆ ಹೆಂಗ್ ತೋರ್ದಿಯ? ಬೆಳ್ಳು. ಅದ್ಯಾಕೆ ಅದೇ ಬೆಳ್ಳು ಬರ್ತದೆ, ತೋರ್ ಬೆಳ್ಳೆಯ? ಅದೇ ಗೊತ್ತಿಲ್ಲ ಕಯ್ಯ. ಅದು ಕಾರಣನೇ ಕನೆಕ್ಷನ್. ಅಂದ್ರ ಆ ತೋರ್ ಬೆಳ್ಳಾಗ ಅಂತ ಶಕ್ತಿ ಅದೇ. ಈಗ ನೀನು ಲೇಖನಿ ಪೆನ್ನ ಹಿಡ್ಕೊಳ್ಳೋದು ಯಾವ 2 ಬೆಳ್ಳಾಗ ಹೇಳಪ್ಪ? ಯಾಕೆ ಹಿಡ್ಕೊಂಡೆ ಅದೇ 2 ಬೆಳ್ಳಾಗೆ? ಅಂದ್ರೆ ಅದೇ ಕಾರಣ, ಕನೆಕ್ಷನ್. ಹಂಗಾಗಿ ಐಕ ಸಂದಾಗಿ ಬರಿಬೇಕು, ಗುಂಡಕ್ ಬರಿಬೇಕು ನೋಡು. ಅದು ಒಂದು ಬಹು ಮುಖ್ಯ ಅಂತೆ. ಅಕ್ಷರವ ಕೋಳಿಕಾಲ್ ಬರ್ದಂಗ್ ಬರಿಬಾರ್ದಂತೆ. ಅದಕ್ಕ ಕಾಪಿ ಪುಸ್ತಕದಲ್ಲಿ ಬರ್ಸಿ ಗುಂಡಕ್ಕೆ, ಅದೇ ನೀನ್ ಬರಿತೀಯಲ್ಲ, ನೋಡ್ದ ಖುಷಿ ಆಗ್ಬಿಟ್ಟ. ಅಲ್ಲಕ್ಕಪ್ಪ, ಈಗಾದ್ರೂ ಹೊಗಳದಿಯಲ್ಲ, ಅದಕ್ಕೆ ಖುಷಿ ಆಯ್ತು ಕಣ. ಅಮ್ಮಕ್ಕೆ ವಿಚಾರ ಕೇಳ್ದ, ಈ ಪಕ್ಕದೂರಲ್ಲಿ ಸೋಮಣ್ಣ ಮಾಸ್ಟರ್ ಇರ್ಲಿನ್ವಾ? ಏನಾಯ್ತಪ್ಪ? ಅವ್ರಿಗೇನಾಗಿಲ್ಲ, ಅವರ ಕೊನೆ ಐಕ ಅದು ಮೊನ್ನೆ ಕೆರೆಗೆ ಬಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಬಿಡ. ಯಾಕ? ಅದೇನಾಗಿತ್ತು ಕೆರೆಗೆ ಬಿದ್ಕೊಳ್ಳೋದು? ಅದೇನೋ ನೀನೇ ಹೇಳ್ತಲ್ಲಪ್ಪ ಆಗ್ಲಯ್ಯ, ಈ ಮೊಬೈಲ್ ಆಗ ಯಾರೋ ದುಡ್ಡು ಕಳ್ಕೊಂಡ್ರು ಅಂತ. ಈ ಐಕ ಬೆಟ್ಟಿಂಗ ಮಾಡೋದಂತೆ ಅಂತದ್ದು ಏನೋ ಅಂತಾರಕ್ ನಂಗೂ ಕೇಳಲ್ಲ ಕಣಣ್ಣ. ಅದು ಯಾವ್ದೋ ಆಟ ಇನ್ಯಾವ್ದೋ ಅದ್ರಾಗೆ ಸಿಕ್ಕಾಪಟ್ಟೆ ದುಡ್ಡು ಕಳ್ಕೊಬಿಟ್ಟಿತ್ತಂತೆ. ಅಯ್ಯೋ, ಅದ್ಯಾಕಪ್ಪ ಸೋಮಣ್ಣ ಮೇಷ್ಟ್ರು ಅಂತ ಒಳ್ಳೆ ಮನ್ಸನ್ಗೆ ಯಾವಾಗ್ಲೂ ಒಳ್ಳೆ ಗುಮ್ಗುಸಕ್ನ ಕುಂತ್ಕೊಂಡಿರೋದಂತೆ. ಇವ್ರ ಮೇಷ್ಟ್ರು ಕೇಳೋರಂತೆ, ಯಾಕ್ಲಾ ಏನಾಯ್ತು ಅಂತ ಒಳ್ಳೋದಂತೆ, ಸುಮ್ಮ ಕುಂತ್ಕೊಳ್ಳೋದಂತೆ. ಅವ್ರ ಹೆಂಗಸರು ಆಸ್ಪತ್ರೆಗಾರು ಕರ್ಕೊ ಹೋಗ್ಬೇಕಿತ್ತು, ಯಾಕೋ ಮಗ ಹಿಂಗ ಆಗ್ಬಿಟ್ಟದೆ ಅಂತ ಹೇಳ್ತಲೇ ಇದ್ರಂತೆ. ಅಯ್ಯೋ ಏನೋ ಆಗಿರ್ಬೇಕು ಬಿಡು ಅನ್ಕೊಂಡು ಇವರು ಸುಮ್ನಾಗವ್ರೆ. ಆಯ್ತಾ, ಒಂದ್ಸರಿ ಇದ್ಕಿದಂಗೆ ಹೋಗಿ ಕೆರೆಗೆ ಬಿದ್ಬಿಟ್ಟ. ಅಯ್ಯಯ್ಯೋ ಬಿಡಪ್ಪ, ಹಂಗ ಮಾಡ್ಕೋಬಾರ್ದು ಕಂಚಯ್ಯಣ್ಣ. ಈಗ ನೋಡಪ್ಪ, ಏನು ಆಯ್ತಾ ಇದೆ ಅಂತಂದ್ರೆ ಸರಿಕರ ಜೊತೆ ಹೇಳ್ಕೋಬೇಕು, ನೋಡು ಹಿಂಗ ಆಯ್ತಾ ಇದೆ, ಏನ್ ಮಾಡ್ಲಿ ಅಂತ. ಈಗ ಅವೆಲ್ಲ ಯಾಕೆ ಬೇಕು ಹೇಳು, ಬೆಟ್ಟಿಂಗ್ ಯಾಕೆ? ನೋಡವ, ಏನು ಆಡ್ತಾರ, ನೋಡೋಣ, ಸಂತೋಷ ಪಡೋಣ. ವಯಸ್ಸಲ್ವ, ಏನ ಅರಿದ ವಯಸ್ಸಲ್ಲಿ ತಪ್ಪ ಮಾಡ್ಬಿಡ್ತಾರೆ. ಇಲ್ಲ, ಸರಿಕರ ಜೊತೆ ಹೇಳ್ಕೋಬೇಕು. ತಂದೆ ತಾಯಿಗಳಿಗಂತೂ ಹೇಳಕ್ ಆಗೋದಿಲ್ಲ, ಎಲ್ಲಿ ಹೊಡೆದಾರೋ
ಬೈದಾರೋ ಅವಮಾನ ಮಾಡ್ದಾರೋ ಅಂತ ಅನ್ಕೊಂಡು ಈಗ ಸರೀಕರ ಜೊತೆ ಹೇಳ್ಕೊಂಡ್ರೆ ಏನಾರು ಒಂಚೂರು ಹಿಂಗಲ್ಲ ಹಂಗೆ ಅಂತ ಹೇಳ್ಕೊಡ್ತಾರಲ್ಲ ಬಾಬಾ. ಈಗ ಏನಾಗ್ಬಿಟ್ಟದೆ ಜಯಣ್ಣ, ಈ ಮೊಬೈಲು ಬಂದ್ಬಿಟ್ಟು ತಾನು ಪಾಡಕ್ ತಾನು ಅಪ್ಪನೂ ಮಾತಾಡ್ಸಂಗಿಲ್ಲ, ಅವ್ವನ್ನೂ ಮಾತಾಡ್ಸಂಗಿಲ್ಲ, ಅಕ್ಕನೂ ಮಾತಾಡ್ಸಂಗಿಲ್ಲ, ತಮ್ಮನ್ನು ಮಾತಾಡ್ಸಂಗಿಲ್ಲ, ನೆರೆಹೊರೆಯವ್ರನ್ನಂತೂ ಮಾತಾಡ್ಸಂಗೆ ಇಲ್ಲ. ಈಗ ಸಾಯಂಕಾಲದ ಮಕ್ಳು ಎಲ್ಲಾದ್ರೂ ಬೀದಿಲಿ ಆಟ ಆಡೋದ್ ನೋಡಿದ್ಯಾ ನೀನು? ಬಿಡವ, ಗೊಬ್ಬರ ಹಾಕೊಂಡ್ ಮನೇಲೆ ಕುಂತಿರ್ತಾರೆ, ಈಚೆಗೆ ಬರೋದೇ ಇಲ್ಲ. ಮೊಬೈಲ್ ಇಲ್ಲ ಟಿವಿ. ಓ ಕಮಲಕ್ಕ, ನಮ್ ಕಾಲದಾಗೆ ನಮ್ಮ ಅಪ್ಪ ಒಂದ್ ನಾಗರ ಬೆತ್ತ ಮಡಿಕೊಂಡಿದ್ದ, ಹೊರಗಡೆಯಿಂದ ವಾಡದು ಮನೆಯೊಳಗೆ ಕರ್ಕ ಹೋಗೋನು ಓದಿ ಅಂತ. ಈಗ ಅದೇ ಬೆತ್ತ ಒಡೆದು ಮಕ್ಕಳಿಗೆ ಹೋಗಿ ಆಟ ಆಡಿ ಅಂತ ಕಳಿಸ್ಬೇಕಣ್ಣ. ರಿವರ್ಸು ನೋಡ್ದ, ಆ ಪರಿಸ್ಥಿತಿ ಬಂದ್ಬಿಟ್ಟದೆ. ಅಂದ್ರ ನೋಡು, ಈ ಯಾವುದೇ ಒಬ್ಬ ಮನಸ್ಸಂಗೆ ಒಬ್ಬ ಆತ್ಮೀಯ ಸಖ ಇರ್ಬೇಕಂತ, ಆತ್ಮಹತ್ಯೆ ತಡೆಗಟ್ಟಬೇಕು ಅಂತ. ಮೊಬೈಲ್ ಅಲ್ಲ ಸಾಕ ಅಂದ್ರ ಅಲ್ಲ, ಅಂದ್ರೆ ಒಬ್ಬ ಮನ್ಸಾನೆ. ಅದು ಗಂಡ ಹೆಂಡ್ತಿರೇ ಆಗಿರ್ಬೋದು, ಯಾರೇ ಆಗಿರ್ಲಿ, ತಂದೆ ಮಗ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು. ಅಂದ್ರೆ ಒಬ್ಬ ಮನ್ಸ ಅವನ ಜೊತೆಗೆ ಅವನ ಭಾವನೆಗಳ ಹಂಚ್ಕೊಳಕ್ ಇರ್ಬೇಕಂತ. ಇವತ್ ಪ್ರಪಂಚ ಹೆಂಗಾಗದೆ ಅಂದ್ರೆ ನೋಡಪ್ಪ, ಒಬ್ಬ ಮನಸ್ಸ ಇನ್ನೊಬ್ಬ ಮನಸ್ಸನ್ ಸಂಪಾದನೆ ಮಾಡಕ್ ಆಗದ ಪರಿಸ್ಥಿತಿ ಬಂದ್ಬಿಟ್ಟದೆ. ಎಲ್ಲ ಮೆಸೇಜು ಕಯ ಕಟ 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 ಅಂತ ಕಳಿಸ್ಬಿಡೋದು. ಅಷ್ಟೇ ಅಲ್ಲ ಕಣಣ್ಣ, ಈಗ ಎಲ್ಲಾರು ಹೋಯ್ತಿವಿ ಅಂತ ಇಟ್ಕೋ, ಟ್ರೈನ್ ಬಸ್ ಅಲ್ಲಿ ಯಾರನ್ನೂ ಮಾತಾಡ್ಸಲ್ಲ. ಯಾಕಂದ್ರೆ ಎಲ್ರು ಮೊಬೈಲ್, ಅದೇನೋ ಕಿಮಿಗ್ ಹಾಕಳ ಸ್ಪೀಕರು, ಮೊಬೈಲು ಸುಮ್ಮನೆ ನೋಡ್ತಾ ಇರ್ತಾರೆ. ಯಾರ್ ಪಕ್ಕದಲ್ಲಿ ಕುಂತವ್ರೆ, ಏನ್ ಮಾಡ್ತಾವ್ರೆ, ಜ್ಞಾನವೇ ಇಲ್ಲ. ನಾನು ಮೊನ್ನೆ ಬೆಂಗಳೂರು ಪೇಟೆಯಿಂದ ಮೈಸೂರಿಗೆ ಬಂದೆ ಕವು, ಬಸ್ನಾಗೆ ಒಂದ್ 58 ಜನ ಕುಂತಿದ್ರು. ಹಿಂದಿನ ಕಾಲದಾಗ ಆದ್ರೆ ಒಂದ್ 20 ಜನನಾರು ಫ್ರೆಂಡ್ಸ್ ಆಗಿರೋರು. ಈಗ ಎಲ್ಲರನ್ನು ಮಿಕಿ 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 ನೋಡ್ಕೊಂಡ್ ಕುಂತಿದ್ದೆ. ನಂತವಿಲ್ಲ, ಎಲ್ರು ನೋಡ್ತಾವ್ರೆ, ಹೂ ನಗ್ತಾರೆ. ನಾನು ಇದ್ಯಾಕೆ ಹಿಂಗ ಆಡಾರೆ ಅಂತ ನೋಡಿದ್ರೆ ಕಿವಿನಾಗ ಎಂತದೋ ಹಾಕಬಿಟ್ಟ, ಅದು ಕಾಣಲ್ದು. ಈಗ ವೈರಿರಕ್ಕಿಲ್ಲ ಕಣೋಣ, ಕಿವಿನಾಗ ಹಂಗೆ ಏನೋ ಪಳ 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 ಅಂತದೆ. ಅವ್ರು ಹ ನಗ್ತಾರೆ, ಒಳಗೆ ಸೇರಿಸ್ಕೊಂಡ್ಬಿಟ್ಟಿರ್ತಾರಪ್ಪ ಕಿವಿ ಒಳಕ ಕಣ ಗುಂಡಿ ಕಂಡಂಗೆ ಒಳಗೆ ಇಟ್ಕೊಳ್ಳೋದು. ಅಮ್ಮ ನಗ್ತಿರ್ತಾನೆ, ಏನ್ ಉಚ್ಕಿಚ್ಚಿ ಹಿಡ್ಕೊಂಡಿದ್ದೇನೋ ಅಂತ ಅನ್ನಿಸ್ತದೆ ನೋಡ್ದ. ಅದಕ್ಕೆಪ್ಪ ನಮ್ಮ ಈ ಹಳ್ಳಿ ಬಸ್ಗಳೇ ಚಂದ ಅಲ್ವಾ ಜಯಣ್ಣ? ಏನ್ ಕಿಲ 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 ಅಂತ ಇರ್ತದೆ ಕವ್ವ. ಏನ ಅಲ್ಲಿ ಕಿತ್ಲೆ ಹಣ್ಣು ಎಡೆಯವ್ರು ಎಷ್ಟ್ ಜನವು ಆಯ್ತಾ, ಮಲ್ಗೆ ಹೂ ಮುಡ್ಕೊಂಡು ಬಹಳ ಚೆನ್ನಾಗ್ ಕಾಣವ್ರು ಎಷ್ಟ್ ಜನವು. ಹಂಗೆ ಆ ಕಡೆ ಹೋಯ್ತಿರುವಾಗ ನರಸೀಪುರದ ಕಡೆಗೆ ಈ ಸೊಪ್ಪಿನ ಕಳೆ ಬರ್ತದೆ ಗೊತ್ತಪ್ಪ, ಅದೇನ್ ಮಾರವ್ರು ಎಷ್ಟ್ ಜನವು, ಅದ್ ಎಡ್ಕೊಂಡ್ ಹಂಗೆ ರಸ್ತೆ ಮ್ಯಾಕ್ ಹಾಕೊಂಡು ಈ ಹೋಯ್ತಿರ ಅಂದ್ ಚಂದವೋ ಚಂದಕವ. ಅದೆಲ್ಲ ಹೊಂಟೋಯ್ತಾ ಅದೇ ಅಲ್ವಾ ನೋಡು, ಮನ್ಸನ್ ಸಂಬಂಧನೇ ಕಮ್ಮಿ ಆಯ್ತಾ ಅದೆ. ಈಗ ನಿನ್ಗೆ ಏನೇ ಕಷ್ಟ ಇದ್ರು ನಾನು ಇದೀನಿ ಕಪ್ಪ, ಯೋಚನೆ ಮಾಡ್ಬೇಡ ಅಂತ ಹೇಳೋರ್ ಸಂಖ್ಯೆನೇ ಕಷ್ಟ. ಯಾರು ಒಬ್ರು ನಾವು ಸಂಪಾದನೆ ಮಾಡಕ್ ಆಗ್ನಿಲ್ಲ ಅಂದ್ರೆ ಕಷ್ಟಕ್ಕೆ, ಹಿಂದಿನ ಕಾಲದವ್ರಿಗೆ ಹೇಳೋರು, ನೋಡಪ್ಪ ಏನು ಇರ್ನಿಲ್ಲ ಅಂದ್ರೂ ತೊಂದರೆ ಇಲ್ಲ, ಏನ್ ನಿನ್ ಸಂಪಾದನೆ ಮಾಡ್ಲಿಲ್ಲ ಅಂದ್ರೂ ತೊಂದರೆ ಇಲ್ಲ, ಕೊನೆಗೆ ನಿನ್ ಒತ್ಕೊ ಹೋಗಕ್ 4 ಜನನಾರು ಸಂಪಾದನೆ ಮಾಡ್ಬೇಕು. ಈಗ ಹಂಗಿಲ್ವಲ್ಲ ಜಯಣ್ಣ, ವಾಹನ ಬಂದ್ಬಿಡ್ತದೆ. ವಾಹನ ಅದೇ ತಗೊಂಡೋಯ್ತೆ, ಅಲ್ಲಿ ಯಾರೋ ಬರ್ತಾರೆ, ಸುಡ್ತಾರೆ ಅಥವಾ ಉಳ್ತಾರೆ, ಮುಗಿದೋಯ್ತು. ಬದುಕಿರೋದು ಒಂದ್ ಜನ್ಮ ಕಣಪ್ಪ. ಈಗ 4 ಚಕ್ರ ಸಂಪಾದನೆ ಮಾಡಿದ್ರೆ ಸಾಕು. 4 ಚಕ್ರ ಇಲ್ಲ, ಎತ್ತಿನ ಗಾಡಿಗಾದ್ರೆ 2 ಚಕ್ರ, ಈಗ 4 ಚಕ್ರ. ಈಗ ಹಂಗ ಆಗ್ಬಿಟ್ಟದೆ ಕಣ ಈ ಸ್ಥಿತಿ. ಹೇಳ್ದಂಗೆ ಯಾರು ಮಾಡ್ಕೋಬಾರ್ದು ಕಪ್ಪ. ಏನೇ ಕಷ್ಟ ಆದ್ರೂ ನೋಡಪ್ಪ, ಈಗ ಒಂದು ಕುಟುಂಬ ಅಂದ್ಮೇಲೆ ಎಲ್ಲರೂ ಕುಂತ್ಕೊಂಡು ಚರ್ಚೆಯ ಮಾಡ್ಬೇಕು. ಹೌದು, ಎಷ್ಟೋ ಜನ ಅವ್ರ ಸಾಲ, ಅವ್ರ ಕಷ್ಟ, ಅವ್ರ ತೊಂದ್ರೆ ಅದನ್ನ ಮನೆಯವ್ರ ಜೊತೆನೆ ಹಂಚ್ಕೋಬೇಕು. ಅಲ್ಲೇ ಹೇಳ್ತೀನಿ ನೀವಪ್ಪ, ನಮ್ಮ ಹಿಂದಿನ ಕಾಲದವ್ರೆಲ್ಲ ಕಷ್ಟ ಗಿಷ್ಟ ಬಂದ್ರೆ ಬಿಡು ಮಗ, ಕಷ್ಟ ಏನು ಮನ್ಸಂಗ್ ಬರ್ದೇನ್ ಮರಕ್ ಬಂದದ ಅಂತ ಅಲ್ವಾ ಜಯಣ್ಣ? ಅದಕ್ಕೆ ಧೈರ್ಯವ ತಕೋಬೇಕಪ್ಪ. ಆತ್ಮಹತ್ಯೆ ಯಾಕ ಮಾಡ್ಕೋಬೇಕು ಆಯ್ತಾ? ಬಾಳಿ ಬದುಕಿ ಏನೇನ ಮಾಡೋದಿರ್ತದೆ ಅಲ್ವಾ? ಅಂದ್ರೆ ಮನಸ್ಸು ಜನ್ಮ ಅಂತ ಐತಲ್ಲ, ಅದು ಎಷ್ಟೋ ಜನ್ಮಗಳಾದ್ಮೇಲೆ ಸಿಗುದಂತೆ. ಓಹೋ, ಸುಮಾರು ಜನ್ಮಗಳೆಲ್ಲ ಎತ್ತಿ ಮನುಷ್ಯ ಜನ್ಮ ಬಿಡಪ್ಪ. ಮೊದ್ಲು ಜನ್ಮ ಅಂತಾರೆ. ಆ ಜನ್ಮವ ಯಾತಕ್ಕಾಗಿ ಭಗವಂತ ಕೊಟ್ಟವನೇ ಅಂತ ಯೋಚನೆ ಮಾಡ್ಬೇಕು ಒಂದ್ ಕ್ಷಣ. ಆಮೇಲೆ ಈಗ ಅದೆಲ್ಲ ಕ್ಷಣಿಕ ಕಣನ ಅಷ್ಟೇ. ಈಗ ಯಾರೋ ಇವರು ಮಾನಸಿಕ ರೋಗ ತಜ್ಞರು ಹೇಳ್ತಾ ಇದ್ರು, ಆ ಕ್ಷಣ ಬದಲಾಯಿಸಿದ್ರೆ, ಈಗ ಅವನು
ನಾನ್ ಸತ್ತೋಬೇಕು ಅಂತ ಇರ್ತಾನಲ್ಲ, ಆ ಕ್ಷಣ ಬದಲಾದ್ರೆ ಚೆನ್ನಾಗಿ ಬದುಕ್ಬಿಡ್ತಾನೆ, ಅವನ್ ಬದುಕ್ತಾನಂತ. ನೋಡಪ್ಪ, ಅಂದ್ರೆ ಅದನ್ನ ಬದಲಾಯಿಸುವಂತ ಒಬ್ಬ ವ್ಯಕ್ತಿ ಅವ್ರ ಜೊತೆ ಇರ್ಬೇಕು, ಮನ್ಸನೇ ಆಗಿರ್ಬೇಕು, ಯಂತ್ರಗಳಾಗ್ಬಾರ್ದು ಕೈಯ. ಆಮೇಲೆ ಅವ ಹೇಳ್ತಿರ್ತಾನಂತೆ, ನಾನ್ ಸತ್ತೋಯ್ತೀನಿ ಅಂತ. ಆ ಮಾತು ಯಾರ ಹತ್ರನಾರು ಹೇಳಿರ್ತಾನೆ. ಆಗ ಅವ್ರ ಮನೆಯವ್ರಿಗೆ ಹೇಳಿರ್ಬೇಕು, ನೋಡಪ್ಪ ಹಿಂಗಾಗವನೆ, ನೀವ್ ಜೊತೆಗೆ ಇರಿ, ತೊಂದ್ರೆ ಆಗ್ದಂಗ್ ನೋಡ್ಕೊಳ್ಳಿ. ನಾನು ಒಂದ್ ನಾಟಕಕ್ಕೆ ಹೋಗಿದ್ದಿಕ್ಕಪ್ಪ, ಮೈಸೂರ್ಗೆ ಹೋದಾಗ ನಮ್ಮ ಇದು ದೊಡ್ಡಕ್ಕನ ಅಳಿಯ ಇದ್ದ ಒಬ್ಬ, ಮಾವ ಬಾ ಒಂದು ನಿನ್ಗ ನಾಟಕ ತೋರಿಸ್ತೀನಿ ಅಂತ. ಅದ ಕಾಕ ದೋಸ ಅಂತಕವ, ಅದ್ರಲ್ಲೂ ಇದೆಯೇ ಮೊಬೈಲು, ಏಕಾಂಗಿತನ, ಅದೆಲ್ಲ ಏನೋ ಹೇಳ್ತಾರಲ್ಲಪ್ಪ, ಏನೇನೋ ಮನ್ಸಲ್ಲಿ ಹೊಳಿತದೆ. ಅವನಲ್ಲಿ ಆಕ್ರೋಶ ವ್ಯಕ್ತಪಡಿಸೋದು, ಯಾರನ್ನೂ ನಂಬದೇ ಇರೋದು, ಮಾಡಬಾರದು ಮಾಡೋದು, ಕಡೆಗಾಮ ಆಗ್ಬಾರದ್ದಾಯ್ತಾನೆ. ಆಯ್ತಾ, ಅದೆಲ್ಲ ಆಗ್ಬಾರ್ದು. ಬಿಡು ಚಂದ್ರಣ್ಣ, ನಾವು 3 ಜನ ಇದೀವಲ್ಲ, ಕಷ್ಟ ಮಾತಾಡ್ಕೊಳಮ್ಮ. ಮಾತ್ ನಿಂತೋದ್ರೆ ನಾವು ಸತ್ತಂಗೆ ಮಾತಾಡಮ್ಮ. ಏನ್ ಮಾತು, ಎಂಥ ಮಾತು. ಈ ಮಾತುಗಾರ ನೀನ್ ಟೀ ಕಾಸು ಕೊಡ್ಬೇಕು ಅವನ್ಗೆ. ಅವ ನಡಿಯವ, ಹೊಸಿ ಗಂಟ್ಲು ಆರೋಗದೆ, ಹೊಸಿ ಕಾಪಿ ಟೀ ಏನ ಮಾಡ್ಕೊಂಡ್ ಬಾ, ನಡಿ ಒಳ. ಭಾಗವಹಿಸಿದ್ದವರು ಆರ್ ಲೋಕೇಶ್.